Okay, dear students, we are discussing about that organisms and populations ಅಂತ ಒಂದು ಕಾನ್ಸೆಪ್ಟ್ ಬಗ್ಗೆ ಡಿಸ್ಕಷನ್ ಮಾಡ್ತೀವಿ. ಸೊ ಈ ಒಂದು ಆರ್ಗಾನಿಸಮ್ಸ್ ಅಂಡ್ ಪಾಪ್ಯುಲೇಷನ್ ಬಗ್ಗೆ ನಾವು ತಿಳ್ಕೊಳ್ತಾ ಹೋದ್ರೆ ಸೊ ಏಬಯೋಟಿಕ್ ಮತ್ತೆ ಬಯೋಟಿಕ್ ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸ್ ನ ಮೇಲೆ ಒಂದು ಪರ್ಟಿಕ್ಯುಲರ್ ಆರ್ಗಾನಿಸಮ್ಸ್ ಸಂಖ್ಯೆ ಅಥವಾ ಪರ್ಟಿಕ್ಯುಲರ್ ಇಂಡಿವಿಜುವಲ್ಸ್ ಸಂಖ್ಯೆ ಹೆಚ್ಚಾಗಿ ಆಗ್ಬೋದು ಕಮ್ಮಿ ಕೂಡ ಆಗ್ಬೋದು ಅಂತ ನಾವು ತಿಳ್ಕೊಳ್ತಾ ಇದ್ವಿ. ಸೊ ನೆಕ್ಸ್ಟ್ ಪಾಪ್ಯುಲೇಷನ್ ಅಂತ ವಿಷಯಕ್ಕೆ ಬಂದ್ರೆ ಒಂದು ಪರ್ಟಿಕ್ಯುಲರ್ ಜಿಯೋಗ್ರಫಿಕಲ್ ಏರಿಯಾದಲ್ಲಿ ಅಥವಾ ಒಂದು ಪರ್ಟಿಕ್ಯುಲರ್ ಹ್ಯಾಬಿಟೇಟ್ ಅಲ್ಲಿ ಒಂದು ಪರ್ಟಿಕ್ಯುಲರ್ ಲಿಮಿಟೆಡ್ ಟೈಮ್ ಪೀರಿಯಡ್ ಅಲ್ಲಿ ಎಷ್ಟು ನಂಬರ್ ಆಫ್ ಇಂಡಿವಿಜುವಲ್ಸ್ ಇದಾವೆ, ಓಕೆ, ವೆದರ್ ಇನ್ಕ್ರೀಸ್ ಆಗಿರ್ಬೋದು ಅಥವಾ ಡಿಕ್ರೀಸ್ ಆಗಿರ್ಬೋದು. ಸೊ ಅದನ್ನ ಒಂದು ಪ್ರೋಸೆಸ್ ನಾವು ಪಾಪ್ಯುಲೇಷನ್ ಡೆನ್ಸಿಟಿ ಅಥವಾ ಐಡೆಂಟಿಫೈ ಮಾಡ್ತಕ್ಕಂಥ ಪ್ರೋಸೆಸ್ ನಾವು ಪಾಪ್ಯುಲೇಷನ್ ಡೆನ್ಸಿಟಿ ಅಂತ ಕರೀತಾ ಹೋಗ್ತೀವಿ. ಸೊ ಈ ಒಂದು ಪಾಪ್ಯುಲೇಷನ್ ಡೆನ್ಸಿಟಿಯ ಬಗ್ಗೆ ನಾವು ತಿಳ್ಕೊಳ್ತಾ ಹೋದ್ರೆ ಸೊ ವಾಟ್ ಎವರ್ ಪಾಪ್ಯುಲೇಷನ್ ಡೆನ್ಸಿಟಿ ಜಾಸ್ತಿ ಆಗಿದೆ ಅಥವಾ ಕಮ್ಮಿ ಆಗಕ್ಕೆ 4 ರೀತಿಯಾದ ಒಂದು ಬೇಸಿಕ್ ಪ್ರೋಸೆಸ್ ಗಳ ಬಗ್ಗೆ ನಾವು ತಿಳ್ಕೊಳ್ತಿದ್ವಿ. ಸೊ ನಟಾಲಿಟಿ, ಇಮಿಗ್ರೇಷನ್, ಮಾರ್ಟಾಲಿಟಿ, ಎಮಿಗ್ರೇಷನ್ ಅಂತ ನಾವು ತಿಳ್ಕೊಂಡಿದ್ವಿ. ಓಕೆ, ಸೊ ನಟಾಲಿಟಿ ಅಂದ್ರೆ ಬರ್ತ್ ರೇಟ್ ಅಂತ ಏನೊಂದು ಆ ಒಂದು ಪರ್ಟಿಕ್ಯುಲರ್ ಹ್ಯಾಬಿಟೇಟ್ ಅಲ್ಲಿ ಅಥವಾ ಪರ್ಟಿಕ್ಯುಲರ್ ಜಿಯೋಗ್ರಫಿಯಲ್ಲಿ ನಂಬರ್ ಆಫ್ ಇಂಡಿವಿಜುವಲ್ಸ್ ಜಾಸ್ತಿ ಆಗುವುದು ಬೈ ಬರ್ತ್ ಅಂತ ಹೇಳ್ತಾ ಹೋಗ್ಬೋದು. ನೆಕ್ಸ್ಟ್ ದಟ್ ಏನಂದ್ರೆ ಇಮಿಗ್ರೇಷನ್ ಅಂತ ಹೇಳ್ತಾರೆ ಆ ಒಂದು ಪರ್ಟಿಕ್ಯುಲರ್ ಹ್ಯಾಬಿಟೇಟ್ ಗೆ ಎಷ್ಟು ನಂಬರ್ ಆಫ್ ಇಂಡಿವಿಜುವಲ್ಸ್ ಬೇರೆ ಹ್ಯಾಬಿಟೇಟ್ ಇಂದ ಆ ಒಂದು ಪರ್ಟಿಕ್ಯುಲರ್ ಹ್ಯಾಬಿಟೇಟ್ ಗೆ ಬಂದಿದೆ ಅದನ್ನ ಅನಾಲಿಸಿಸ್ ಮಾಡೋದನ್ನ ಇಮಿಗ್ರೇಷನ್ ಅಂತ ಕರಿತಾ ಹೋಗ್ತೀವಿ. ನೆಕ್ಸ್ಟ್ ದಟ್ ಎಮಿಗ್ರೇಷನ್ ಅಂದ್ರೆ ಆ ಒಂದು ಪರ್ಟಿಕ್ಯುಲರ್ ಹ್ಯಾಬಿಟೇಟ್ ನ ಬಿಟ್ಟು ಬೇರೆ ಒಂದು ಹ್ಯಾಬಿಟೇಟ್ ಗೆ ಎಷ್ಟು ಒಂದು ನಂಬರ್ ಆಫ್ ಇಂಡಿವಿಜುವಲ್ಸ್ ಹೋಗಿದ್ದಾವೆ ಎಲ್ಸ್ವೇರ್ ಅಂತ ಹೇಳ್ತೀವಿ. ಸೊ ಅದನ್ನ ನಾವು ಎಮಿಗ್ರೇಷನ್ ಅಂತ ಹೇಳ್ಬೋದು. ಮಾರ್ಟಾಲಿಟಿ ಅಂದ್ರೆ ಒಂದು ಪರ್ಟಿಕ್ಯುಲರ್ ಹ್ಯಾಬಿಟೇಟ್ ಅಲ್ಲಿ ಎಷ್ಟು ನಂಬರ್ ಆಫ್ ಇಂಡಿವಿಜುವಲ್ಸ್ ಡೆತ್ ಆಗಿದೆ ಅದನ್ನ ಅನಾಲಿಸಿಸ್ ಮಾಡೋದನ್ನ ಮಾರ್ಟಾಲಿಟಿ ಅಂತ ಹೇಳ್ತಾ ಹೋಗ್ತೀವಿ. ಈ 4 ರೀತಿಯಾದ ಒಂದು ಬೇಸಿಕ್ ಪ್ರೋಸೆಸ್ ಗಳನ್ನ ಇಟ್ಕೊಂಡು ಆ ಒಂದು ಪರ್ಟಿಕ್ಯುಲರ್ ಜಿಯೋಗ್ರಫಿಕಲ್ ಏರಿಯಾದ ಅಥವಾ ಪರ್ಟಿಕ್ಯುಲರ್ ಹ್ಯಾಬಿಟೇಟ್ ನ ಪಾಪ್ಯುಲೇಷನ್ ಡೆನ್ಸಿಟಿನ ಐಡೆಂಟಿಫೈ ಮಾಡಬಹುದು ಅಂತ ನಾವು ಹೇಳ್ತಾ ಹೋಗ್ಬೋದು. ನೆಕ್ಸ್ಟ್ ದಟ್ ಈ ಒಂದು ಪಾಪ್ಯುಲೇಷನ್ ಡೆನ್ಸಿಟಿ ಅಥವಾ ಪಾಪ್ಯುಲೇಷನ್ ಗ್ರೋತ್ ಇನ್ಕ್ರೀಸ್ ವೆದರ್ ಡಿಕ್ರೀಸ್ ಏನಾದ್ರು ಬಟ್ ಪಾಪ್ಯುಲೇಷನ್ ಗ್ರೋತ್ ಅಂತ ಹೇಳ್ತಾ ಹೋಗ್ಬೋದು. ಸೊ ಈ ಒಂದು ಪಾಪ್ಯುಲೇಷನ್ ಗ್ರೋತ್ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಮೇಜರ್ ಆಗಿ ನಮ್ಮ ಒಂದು ಸಿಲೆಬಸ್ ಅಲ್ಲಿ 3 ರೀತಿಯಾದ ಮಾಡೆಲ್ಸ್ ಐಡೆಂಟಿಫಿಕೇಶನ್ ಮಾಡಿದೆ. ಸೊ ಯಾವ ಒಂದು ಬೇಸಿನ ಮೇಲೆ ಪಾಪ್ಯುಲೇಷನ್ ಇನ್ಕ್ರೀಸ್ ಆಗಲಿ ಅಥವಾ ಡಿಕ್ರೀಸ್ ಆಗಲಿ ಕಾರಣ ಆಗುತ್ತೆ ಅಂತ ಹೇಳ್ತಾ ಹೋಗ್ತಾರೆ. ಸೊ ಈ ಒಂದು ಗ್ರೋತ್ ಮಾಡೆಲ್ಸ್ ಅಂದ್ರೆ ಇಟ್ ವಿಲ್ ಬಿ ಆಸ್ ಫಾರ್ 2 ಮಾಸ್ ಅಥವಾ 3 ಮಾಸ್ ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ಗ್ರೋತ್ ನ ವಿತ್ ರೆಪ್ರೆಸೆಂಟೇಷನ್, ಓಕೆ, ಡಯಾಗ್ರಾಮ್ ರೆಪ್ರೆಸೆಂಟೇಷನ್ ಕೇಳ್ತಾ ಹೋಗ್ತಾರೆ. ಸೊ ಈ ಒಂದು ಗ್ರೋತ್ ಮಾಡೆಲ್ ಬರ್ತಕ್ಕಂಥ ಮೊದಲನೇ ಒಂದು ಗ್ರೋತ್ ಮಾಡೆಲ್ ಯಾವುದು ಅಂದ್ರೆ ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ಮಾಡೆಲ್ ಅಂತ ಕರೀತಾ ಹೋಗ್ತೀವಿ. ಸೊ ಈ ಒಂದು ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ಮಾಡೆಲ್ ನ ಪ್ರಕಾರ ವಾಟ್ ವಿಲ್ ಬಿ ಡಿಸ್ಕಸಿಂಗ್ ಅಥವಾ ವಾಟ್ ವಿಲ್ ಬಿ ಎಕ್ಸ್ಪ್ಲೈನಿಂಗ್ ಅಂತ ಹೇಳ್ತಾ ಹೋದ್ರೆ ಸೊ ಇಟ್ ಕ್ಯಾನ್ ಬಿ ಎಕ್ಸ್ಪ್ಲೈನ್ ಆಸ್ ದ ರಿಸೋರ್ಸ್ ಲೈಕ್ ಫುಡ್ ಅಂಡ್ ಸ್ಪೇಸ್ ಅವೈಲಬಿಲಿಟಿ. ಓಕೆ, ರಿಸೋರ್ಸಸ್ like food and space availability. Okay, ಒಂದು ಆರ್ಗಾನಿಸಮ್ ಬದುಕಲಿಕ್ಕೆ ಸೊ ಫುಡ್ ಅಥವಾ ಸ್ಪೇಸ್ ಅನ್ನೋದು ಈಸಿಯಾಗಿ ಅವೈಲೇಬಲ್ ಆಗ್ತಾ ಹೋದ್ರೆ ದೇರ್ ಇಸ್ ಎ ಎಸೆನ್ಷಿಯಲ್ ಗ್ರೋತ್ ಇನ್ ದಿ ಪಾಪ್ಯುಲೇಷನ್ ಅಂತ ಹೇಳ್ತಾರೆ. ದೇರ್ ಈಸ್ an essential growth in population ಅಂತ ಹೇಳ್ತಾ ಹೋಗ್ತಾರೆ. ಇಟ್ ಮೀನ್ಸ್ ದಟ್ ಸೊ ಒಂದು ಪರ್ಟಿಕ್ಯುಲರ್ ಹ್ಯಾಬಿಟೇಟ್ ಒಂದು ಜೀವಿ ಬದುಕಲಿಕ್ಕೆ ಫುಡ್ ಮತ್ತೆ ಸ್ಪೇಸ್ ಅನ್ನೋದು ಈಸಿಯಾಗಿ ಸಿಗ್ತಾ ಹೋದ್ರೆ ಸೊ ವಾಟ್ ಎವರ್ ದಟ್ ಆ ಒಂದು ಪಾಪ್ಯುಲೇಷನ್ ನಲ್ಲಿ ಎಸೆನ್ಷಿಯಲ್ ಗ್ರೋತ್ ಆಗುತ್ತೆ ಅಂತ ಹೇಳ್ತಾ ಹೋಗ್ತಾರೆ. ಸೊ ಅದನ್ನೇ ಒಂದು ಗ್ರಾಫಿಕಲಿ ರೆಪ್ರೆಸೆಂಟೇಷನ್ ಮಾಡ್ತಾ ಹೋಗ್ತಾರೆ ಅಂತ ಹೇಳ್ತಾ ಹೋಗೋದು. ಸೊ ಇನ್ನೇ ಎಲಾಬ್ರೇಟೆಡ್ ಆಗಬೇಕು ಅಂದ್ರೆ ಒಂದು ಹ್ಯಾಬಿಟೇಟ್ ಅಲ್ಲಿ ಅನ್ಲಿಮಿಟೆಡ್ ಆಗಿ ಏನೊಂದು ರಿಸೋರ್ಸ್ ಗಳು ಸಿಗ್ತಾ ಇದಾವೆ ಅಂದ್ರೆ ಇನ್ ದ ಹ್ಯಾಬಿಟೇಟ್ ಅವೈಲಬಿಲಿಟಿ ಆಫ್ unlimited resources. Okay, so ಎಲ್ಲಿವರೆಗೂ ಒಂದು ಪರ್ಟಿಕ್ಯುಲರ್ ಹ್ಯಾಬಿಟೇಟ್ ಅಲ್ಲಿ ಅನ್ಲಿಮಿಟೆಡ್ ರಿಸೋರ್ಸಸ್ ಗಳು ಅವೈಲೇಬಲ್ ಆಗ್ತಾ ಹೋಗುತ್ತೆ ಸೊ ದೇರ್ ಇಸ್ ಎ ಇನ್ನೇಟ್ ಪೊಟೆನ್ಶಿಯಲ್ ಗ್ರೋತ್. ಓಕೆ, ಫ್ರೀಕ್ವೆಂಟ್ ಆಗಿ ಆ ಒಂದು ಪಾಪ್ಯುಲೇಷನ್ ಅನ್ನೋದು ಬೆಳವಣಿಗೆ ಆಗ್ತಾ ಅಂತ ಹೇಳ್ಬೋದು. ಇಟ್ ಮೀನ್ಸ್ ನನಗೆ ಎಲ್ಲರೂ ನಮ್ಗೆ ಫುಡ್ ಮತ್ತೆ ಸ್ಪೇಸ್ ಸಿಗ್ತಾ ಆಗುತ್ತೋ ಈ ಒಂದು ಪರ್ಟಿಕ್ಯುಲರ್ ಸ್ಪೀಶಿಯಸ್ ಅಥವಾ ಈ ಒಂದು ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾವಾಗ ಈ ರೀತಿಯಾದ ಒಂದು ರಿಸೋರ್ಸಸ್ ಕಮ್ಮಿ ಆಗುತ್ತೆ ಆ ಒಂದು ಪಾಪ್ಯುಲೇಷನ್ ಡಿಕ್ರೀಸ್ ಆಗುತ್ತೆ ಅಂತ ಈ ಒಂದು ಎಕ್ಸ್ಪ್ರೆಷನ್ ಗ್ರೋತ್ ಎಕ್ಸ್ಪ್ಲೈನ್ ಮಾಡುತ್ತೆ ಅಂತ ಹೇಳ್ತಾ ಹೋಗ್ಬೋದು. ಸೊ ಈ ಒಂದು ಡಯಾಗ್ರಾಮೆಟಿಕಲ್
ರೆಪ್ರೆಸೆಂಟೇಷನ್ ಅನ್ನು ನೋಡ್ತಾ ಹೋದ್ರೆ ಸೊ ಇಟ್ ವಿಲ್ ಬಿ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಅಂತ ನಾವು ಹೇಳ್ಬೋದು. ಸೊ ಈ ಒಂದು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ನಮ್ಮ ಎಕ್ಸ್ಪ್ರೆಷನ್ ಕೊಡ್ತಾ ಹೋದ್ರೆ ಹಿಯರ್ ದಟ್ ಇಟ್ ಇಸ್ ಅ ಪ್ಲಾಟೆಡ್, ಹಿಯರ್ ದಟ್ ಇಟ್ ವಿಲ್ ಬಿ ಟೈಮ್ t ಅಂತ ಎಕ್ಸ್ಪ್ರೆಷನ್ ಮಾಡ್ತಾ ಹೋಗ್ತಾರೆ. ಇಲ್ಲಿ ಪಾಪ್ಯುಲೇಷನ್ ಡೆನ್ಸಿಟಿ ಇಟ್ ಇಸ್ ರೆಪ್ರೆಸೆಂಟೆಡ್ ಇನ್ ದಿ ಸಿಂಬಾಲಿಕ್ n. ಸೊ ಈ ರೀತಿಯಾಗಿ ಎಕ್ಸ್ಪ್ರೆಷನ್ ಮಾಡ್ತಾ ಹೋಗ್ತಾರೆ. ಸೊ ನೆಕ್ಸ್ಟ್ ದಟ್ ಇದರಲ್ಲಿ ಎರಡು ರೀತಿಯಾದ ಒಂದು ಗ್ರೋತ್ ಅನ್ನು ನೋಡ್ತಾ ಹೋಗ್ತೀವಿ. ಸೊ dn by dt, okay, dn by dt is equal to rn ಅಂತ ಹೇಳ್ತಾರೆ. n is nothing but ನಮ್ಮ ಪಾಪ್ಯುಲೇಷನ್ ಡೆನ್ಸಿಟಿ ಅಂತ ಹೇಳ್ತಾ ಹೋದ್ರು. ಸೊ ಒಂದು ಪರ್ಟಿಕ್ಯುಲರ್ ಟೈಮ್ ಅಲ್ಲಿ ಒಂದು ಏನೊಂದು ಪಾಪ್ಯುಲೇಷನ್ ಡೆನ್ಸಿಟಿ ಅನ್ನುವಂಥದ್ದು ಫ್ರೀಕ್ವೆಂಟ್ ಆಗಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಎಲ್ಲಿವರೆಗೂ ಅಂದ್ರೆ ವಾಟ್ ಎವರ್ ದಟ್ ಫುಡ್ ಮತ್ತೆ ಸ್ಪೇಸ್ ಅವೈಲಬಿಲಿಟಿ ಇದ್ದಷ್ಟು ಕೂಡ ಈಸಿಯಾಗಿ ಇಲ್ಲಿಂದ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾ ಹೋಗ್ತಾರೆ. ನೆಕ್ಸ್ಟ್ ದಟ್ ಇಲ್ಲಿ ಒಂದು ಪಾಪ್ಯುಲೇಷನ್ ಸೈಜ್ ಕೂಡ ಒಂದು ಡಯಾಗ್ರಾಮ್ ಮಾಡ್ತಾ ಇದ್ದಾರೆ. ಸೊ ರಿಸೋರ್ಸಸ್ ಅವೈಲಬಿಲಿಟಿ, ಓಕೆ, ಯು ಕ್ಯಾನ್ ಅವೈಲಬಿಲಿಟಿ ಹ್ಯಾಬಿಟೇಟ್ ಅವೈಲಬಿಲಿಟಿ ಆಫ್ ಅನ್ಲಿಮಿಟೆಡ್ ರಿಸೋರ್ಸಸ್. ಒಂದು ಹ್ಯಾಬಿಟೇಟ್ ಅಲ್ಲಿ ಅನ್ಲಿಮಿಟೆಡ್ ರಿಸೋರ್ಸ್ ಗಳು ಸಿಗ್ತಾ ಇದೆ ಅಂದ್ರೆ ಸೊ ಫ್ರೀಕ್ವೆಂಟ್ ಆಗಿ ಇನ್ಕ್ರೀಸ್ ಆಗಿ ಒಂದು ಕಾನ್ಸ್ಟೆನ್ಸಿ ನ ಮೇಂಟೈನ್ ಮಾಡುತ್ತೆ. ಅದನ್ನ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಈ ಒಂದು ಪ್ಲಾಟ್ ಅನ್ನು ಮಾಡಿದ್ದಾರೆ ಅಂತ ಹೇಳ್ತಾ ಹೋಗ್ಬೋದು. ಸೊ ಇಟ್ ಈಸ್ ರೆಪ್ರೆಸೆಂಟೆಡ್ n ಅಂದ್ರೆ ಪಾಪ್ಯುಲೇಷನ್ ಸೈಜ್ ಅಂತ ಹೇಳ್ಕೊತೀವಿ, b ಅಂದ್ರೆ ಬರ್ತ್ ರೇಟ್, d ಅಂದ್ರೆ ಡೆತ್ ರೇಟ್ ಅಂತ ಹೇಳ್ತಾ ಹೋಗ್ತೇವೆ. ಓಕೆ, ಸೊ d is nothing but that, ಡೆತ್ ರೇಟ್ b is nothing but that, ಬರ್ತ್ ರೇಟ್ ಅಂತ ನಾವು ಹೇಳ್ತಾ ಹೋಗ್ಬೋದು. ಸೊ ಈ ರೀತಿಯಾಗಿ ರೆಪ್ರೆಸೆಂಟೇಷನ್ ಮಾಡ್ತಾರೆ ಅಂತ ನಾವು ಹೇಳ್ತಾ ಹೋಗ್ತೀವಿ. ದಿಸ್ ಬರ್ತಾರೆ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಅಂತ ಹೇಳ್ಬೋದು. ಸೊ ಈ ಒಂದು ಫಾರ್ಮುಲಾದಲ್ಲೂ ಕೂಡ ಅಷ್ಟೇ ರೆಪ್ರೆಸೆಂಟೇಷನ್ ಮಾಡಿದರೆ dn by dt is equal to b minus d into n ಅಂತ ಒಂದು ಫಾರ್ಮುಲಾನ ಹೇಳಿದ್ದಾರೆ. ಸೊ ಅವೆರಡರ ಅನಾಲಿಸಿಸ್ ನಂತರ ಸೊ dt is that ಇಲ್ಲಿ b minus b ಬರ್ತ್ ರೇಟ್ ಮೈನಸ್ ಡೆತ್ ರೇಟ್ ನಾನು r ಅಂತ ಒಂದು ಏನೊಂದು ಶಾರ್ಟ್ ಫಾರ್ಮ್ ಗೆ ಮಾಡ್ಕೊಂಡು ಸೊ ಇದನ್ನ r ಅಂತ ರೆಪ್ರೆಸೆಂಟ್ ಮಾಡ್ತಾರೆ. ನೆಕ್ಸ್ಟ್ ಈ ಒಂದು ಫಾರ್ಮುಲಾ ಅಂತದ್ದು dn by dt is equal to rn ಅಂತ ಹೇಳ್ತಾರೆ. ಸೊ ಇಟ್ ಮೀನ್ಸ್ ದಟ್ ಪರ್ಟಿಕ್ಯುಲರ್ ಡೆನ್ಸಿಟಿ ಪರ್ಟಿಕ್ಯುಲರ್ ಟೈಮ್ ಅಲ್ಲಿ t ಅಂತಕ್ಕಂತ ಒಂದು ಟೈಮ್ ಅಲ್ಲಿ ಪಾಪ್ಯುಲೇಷನ್ ಡೆನ್ಸಿಟಿ ನ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಸೊ ಈ ರೀತಿಯಾದ ಫಾರ್ಮುಲಾನ ಯೂಸ್ ಮಾಡ್ತಾರೆ ಅಂತ ಹೇಳ್ತಾವುದು. ಸೊ ಎಕ್ಸ್ಪ್ರೆಷನ್ ಗ್ರೋತ್ ಏನ್ ಹೇಳುತ್ತೆ ಅಂದ್ರೆ ಸೊ ಎಲ್ಲಿವರೆಗೂ ಫುಡ್ ಮತ್ತೆ ಸ್ಪೇಸ್ ಅವೈಲಬಿಲಿಟಿ ಇರುತ್ತೆ ಒಂದು ಪರ್ಟಿಕ್ಯುಲರ್ ಹ್ಯಾಬಿಟೇಟ್ ಅಥವಾ ಪರ್ಟಿಕ್ಯುಲರ್ ಹ್ಯಾಬಿಟೇಟ್ ಅಲ್ಲಿ ಒಂದು ಜೀವಿ ಬದುಕಲಿಕ್ಕೆ ನಂಬರ್ ಆಫ್ ರಿಸೋರ್ಸಸ್ ಅನ್ಲಿಮಿಟೆಡ್ ಆಗಿ ಎಲ್ಲಿವರೆಗೂ ಸಿಗ್ತಾ ಹೋಗುತ್ತೆ ಸೊ ಅಲ್ಲಿವರೆಗೂ ಕೂಡ ಅಷ್ಟೇ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಯಾವಾಗ ಒಂದು ಲಿಮಿಟೆಡ್ ಏನೊಂದು ಅನ್ಲಿಮಿಟೆಡ್ ರಿಸೋರ್ಸಸ್ ಸಿಗ್ಲಿಕ್ಕೆ ಕಮ್ಮಿ ಆಗುತ್ತೆ ಅಥವಾ ಕಾನ್ಸ್ಟೆಂಟ್ ಆಗಿ ನಿಂತ್ಕೊಳ್ಳುತ್ತೆ, ಪಾಪ್ಯುಲೇಷನ್ ಡೆನ್ಸಿಟಿ ಕೂಡ ಅಷ್ಟೇ ಕಾನ್ಸ್ಟೆಂಟ್ ಆಗಿ ಫಾಲೋ ಆಗುತ್ತೆ ಅಂತ ಹೇಳ್ತಾ ಹೋಗ್ತಾರೆ. ಸೊ ದಿಸ್ ಇಸ್ ಅಬೌಟ್ ಇದು ಕ್ಯಾಲ್ಕುಲೇಷನ್ ಗೆ ನಿಮಗೆ ಇಲ್ವಾ? ಓಕೆ, ಸೊ ಜಸ್ಟ್ ಒಂದು ಫಾರ್ಮುಲಾ ಮೆನ್ಷನ್ ಮಾಡಿ ಒಂದೆರಡು ಪಾಯಿಂಟ್ಸ್ ಅನ್ನು ಒಂದು ಎಕ್ಸ್ಪೆನ್ಷನ್ ಗ್ರೋತ್ ನ ಬಗ್ಗೆ ಮೆನ್ಷನ್ ಮಾಡಿ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಮಾತ್ರ ಪರ್ಟಿಕ್ಯುಲರ್ ಆಗಿ ರೆಪ್ರೆಸೆಂಟ್ ಮಾಡಲೇಬೇಕಾಗುತ್ತೆ. Now need to explain, just you have to mention it. ಎಲ್ಲಿವರೆಗೂ ಏನೊಂದು ಫುಡ್ ಮತ್ತೆ ಸ್ಪೇಸ್ ಆಗ್ತಾ ಹೋಗುತ್ತೆ ಅಲ್ಲಿ ಪಾಪ್ಯುಲೇಷನ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಅಂತ ಪಾಯಿಂಟ್ಸ್ ಅನ್ನು ಮೆನ್ಷನ್ ಮಾಡ್ತೀರಾ. ನೆಕ್ಸ್ಟ್ ದಟ್ ಫಾರ್ಮುಲಾ ಮೆನ್ಷನ್ ಮಾಡ್ತೀರಾ, ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ನ ಮೆನ್ಷನ್ ಮಾಡ್ತಾ ಹೋಗ್ತೀರಾ. ಸೊ ದಿಸ್ ಇಸ್ ಅಬೌಟ್ ದ ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ಅಂತ ಹೇಳ್ತಾ ಹೋದು. ಸೊ ಈ ಒಂದು dn by dt ಈಕ್ವಲ್ ಟು rn ಏನು ರಿಪ್ರೆಸೆಂಟ್ ಮಾಡ್ತಾ ಇದ್ರೆ ಒಂದು ಪಾಪ್ಯುಲೇಷನ್ ಡೆನ್ಸಿಟಿ ಡಿಕ್ರೀಸ್ ಅಥವಾ ಇನ್ಕ್ರೀಸ್ ಅನ್ನ ರೆಪ್ರೆಸೆಂಟ್ ಮಾಡಿ ಐಡೆಂಟಿಫೈ ಮಾಡಲಿಕ್ಕೆ ಈ ಒಂದು ಫಾರ್ಮುಲಾನ ಯೂಸ್ ಮಾಡ್ತಾರೆ ಬೈ ದಿ ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ಅಂತ ನಾವು ಹೇಳ್ಬೋದು. ಓಕೆ, ಸೊ ಇದು ಒಂದು ಸೆಕೆಂಡ್ ಗ್ರೋತ್ ಮಾಡೆಲ್ ಅಂತ ನಾವು ಹೇಳ್ಬೋದು. ಓಕೆ, ಸೊ ಪಾಪ್ಯುಲೇಷನ್ ಡೆನ್ಸಿಟಿ ಅಥವಾ ಪಾಪ್ಯುಲೇಷನ್ ಗ್ರೋತ್ ಅಲ್ಲಿ ಬರ್ತಕ್ಕಂಥ ಸೆಕೆಂಡ್ ಗ್ರೋತ್ ಮಾಡೆಲ್ ಏನಿದೆ ಸೊ ಇದನ್ನ ನಾವು ಜಿಯೋಮೆಟ್ರಿಕ್ ಗ್ರೋತ್ ಅಥವಾ ಜೆ ಶೇಪ್ಡ್ ಗ್ರೋತ್ ಕರ್ವ್ ಅಂತ ಕರೀತೀವಿ. ಓಕೆ, ಸೊ ಇಟ್ ಈಸ್ ಕಾನ್ಸಿಡರ್ಡ್ ಆಸ್ ಜಿಯೋಮೆಟ್ರಿಕ್ ಗ್ರೋತ್ ಆರ್ ಹಿಯರ್ ಇಟ್ ಈಸ್ ಜೆ ಶೇಪ್ಡ್ ಗ್ರೋತ್ ಕರ್ವ್ ಅಂತ ನಾವು ಕರೀತಾ ಓಕೆ. ಸೊ ಈ ಒಂದು ಜೆ ಶೇಪ್ಡ್ ಗ್ರೋತ್ ಅಥವಾ ಜಿಯೋಮೆಟ್ರಿಕ್ ಗ್ರೋತ್ ನ ಬಗ್ಗೆ ಏನಾದ್ರು ನಾವು ತಿಳ್ಕೊಳ್ತಾ ಹೋದ್ರೆ ಸೊ ಈ ಒಂದು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ನೋಡ್ತಾ ಇರಬಹುದು. ಸೊ ಇಲ್ಲಿ ಟೈಮ್ ಅನ್ನ ಮೆನ್ಷನ್ ಮಾಡಿದ್ದಾರೆ, ಸೊ ಇಲ್ಲಿ ನಂಬರ್ ಆಫ್ ಆರ್ಗಾನಿಸಮ್ಸ್ ಅನ್ನ ಮೆನ್ಷನ್ ಮಾಡಿದ್ದಾರೆ. ಸೊ ಇಲ್ಲಿ ಎರಡು ರೀತಿಯಾದ ಫೇಸ್ ನ ಡಿವೈಡ್ ಮಾಡಿದ್ದಾರೆ, ಒಂದು ಲ್ಯಾಗ್ ಫೇಸ್ ಅಂತ ಇನ್ನೊಂದನ್ನ ಎಕ್ಸ್ಪೋನೆನ್ಷಿಯಲ್ ಫೇಸ್ ಅಂತ ಹೇಳ್ತಾರೆ. ಸೊ ಈ ಒಂದು ಜಿಯೋಮೆಟ್ರಿಕಲ್ ಗ್ರೋತ್ ಮಾಡೆಲ್ ಅಥವಾ ಜಿಯೋಮೆಟ್ರಿಕಲ್ ಗ್ರೋತ್ ನ ಬಗ್ಗೆ ಒಂದು ಡೆಫಿನೇಷನ್ ನ ಬಗ್ಗೆ ನಾವು ಹೇಳ್ತಾ ಹೋದ್ರೆ ಇಟ್ ಈಸ್ ಎ ಕೈಂಡ್ ಆಫ್ ಪ್ಯಾಟರ್ನ್ ಆಫ್ ಪಾಪ್ಯುಲೇಷನ್ ರಿಸಲ್ಟ್ಸ್ ಇನ್ ದಿ ಜೆ ಶೇಪ್ಡ್ curve. Okay, so it is nothing but that pattern of population with J shaped curve with respect to the time ಅಂತ ಹೇಳ್ತಾರೆ. ಓಕೆ, ಸೊ ಈ ಒಂದು ಪಾಪ್ಯುಲೇಷನ್ ಐಡೆಂಟಿಫೈ ಮಾಡಲಿಕ್ಕೆ ಇನ್ಕ್ರೀಸ್ ಆಗೋ ಡಿಕ್ರೀಸ್ ಆಗಿದೆ ಐಡೆಂಟಿಫೈ ಮಾಡಲಿಕ್ಕೆ ಒಂದು ಜೆ ಶೇಪ್ಡ್ ಕರ್ವ್ ಅನ್ನೋದು ನಮಗೆ ಸಿಕ್ಕಿದೆ. ಈ ಒಂದು ಜೆ ಶೇಪ್ಡ್ ಕರ್ವ್ ಏನಿದೆ ಇಟ್ ಈಸ್ ರಿಲೇಟೆಡ್ ಟು ದಿ ರೆಸ್ಪೆಕ್ಟ್ ಟು ದಿ ಟೈಮ್. ಟೈಮ್ಗೆ ರೆಸ್ಪೆಕ್ಟ್ ಆಗಿ ನಂಬರ್ ಆಫ್ ಆರ್ಗಾನಿಸಮ್ಸ್ ಯಾವ ರೀತಿಯಾಗಿ ಇನ್ಕ್ರೀಸ್ ಆಗುತ್ತೆ ಅದೇ ಕಾನ್ಸ್ಟೆಂಟ್ ಆಗಿರುತ್ತೆ ಸ್ಟಾರ್ಟಿಂಗ್ ಅಲ್ಲಿ, ಆಮೇಲೆ ಫ್ರೀಕ್ವೆಂಟ್ ಆಗಿ ಇನ್ಕ್ರೀಸ್ ಆಗುತ್ತೆ. ಸೊ ಅದನ್ನ ಎಕ್ಸ್ಪ್ರೆಷನ್ ಮಾಡ್ತಾರೆ ಅಂತ ಹೇಳ್ತಾ ಹೋಗ್ಬೋದು. ಸೊ ಈ ಒಂದು ಫಾರ್ಮುಲಾ ಬಗ್ಗೆ ಹೇಳ್ತಾರೆ, ಇದು ಕೂಡ ಅಷ್ಟೇ ಫಾರ್ಮುಲಾ ರೆಪ್ರೆಸೆಂಟೇಷನ್ ಮಾಡ್ತಾ ಹೋಗ್ತಾರೆ. nt is equal to n
ಸ್ಮಾಲ್ ಲೋಯರ್ ಪರ್ಸೆಂಟ್ ಟಿ ಇಸ್ ಕೊಟ್ಟು ಎನ್ ನಾಟ್ ಇ ಆರ್ ಟಿ ಅಂತ ಹೇಳ್ಬೋದು. ಓಕೆ, ಸೊ ಎನ್ ಟಿ ಎನ್ ನಾಟ್ ಇಸ್ ಈಕ್ವಲ್ ಟು ಎನ್ ನಾಟ್ ಇ ಆರ್ ಟಿ ಅಂತ ಹೇಳ್ತಾರೆ. ಸೊ ಈ ಒಂದು ರೆಪ್ರೆಸೆಂಟೇಷನ್ ನಾವು ಹೇಳ್ತಾರೆ ಎನ್ ಟಿ ಮೀನ್ಸ್ ಪಾಪ್ಯುಲೇಷನ್ ಡೆನ್ಸಿಟಿ ಆಫ್ಟರ್ ದಿ ಟೈಮ್ ಟಿ. ಓಕೆ, ಸೊ ಒಂದು ಟೈಮ್ ಟಿ ಆದ್ಮೇಲೆ ಏನು ಪಾಪ್ಯುಲೇಷನ್ ಡೆನ್ಸಿಟಿ ಇನ್ಕ್ರೀಸ್ ಆಗಿದೆ ಅಥವಾ ಡಿಕ್ರೀಸ್ ಆಗಿದೆಯೋ ಅದನ್ನ ಎಕ್ಸ್ಪ್ಲನೇಷನ್ ಮಾಡ್ತಾ ಹೋಗ್ತಾರೆ. ಎನ್ ನಾಟ್ ಮೀನ್ಸ್ ಪಾಪ್ಯುಲೇಷನ್ ಡೆನ್ಸಿಟಿ ಅಟ್ ಟೈಮ್ 0. ಓಕೆ, ಸೊ ಪಾಪ್ಯುಲೇಷನ್ ಡೆನ್ಸಿಟಿ 0 ಟೈಮ್ ಅಲ್ಲಿ ಇನ್ಕ್ರೀಸ್ ಆಯಿತು ಡಿಕ್ರೀಸ್ ಆಯಿತು ಹಾಗೆ ನಿಂತಿದ್ಯೋ ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ಆರ್ ಮೀನ್ಸ್ ಇಂಟ್ರಿನ್ಸಿಕ್ ರೇಟ್ ಆಫ್ ನ್ಯಾಚುರಲ್ ಇನ್ಕ್ರೀಸಸ್. ಓಕೆ, ಸೊ ನೇಚರ್ ಅಲ್ಲಿ ನಮಗೆ ಸಿಗ್ತಕ್ಕಂಥ ಅವೈಲಬಲ್ ಇರ್ತಕ್ಕಂಥ ರಿಸೋರ್ಸ್ ಎಲ್ಲಿವರೆಗೂ ಸಿಗ್ತಾ ಹೋಗುತ್ತೋ ಸೊ ಅದನ್ನ ಅವ್ರು ಆರ್ ಅಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಈಗ ಒಂದು ಲಾಗರಿಥಮ್ ವ್ಯಾಲ್ಯೂ ನ ಕೊಟ್ಟಿದ್ದಾರೆ 2.71828 ಅಂತ ಹೇಳ್ತಾರೆ ಬೇಸ್ ಆಫ್ ನ್ಯಾಚುರಲ್ ಲಾಗರಿಥಮ್ಸ್ ಅಂತ ಹೇಳ್ತಾರೆ. ಜಸ್ಟ್ ಯು ಹ್ಯಾವ್ ಟು ಮೆನ್ಷನ್ ಇಟ್ ಅಂಡ್ ಯು ಹ್ಯಾವ್ ಟು ಪ್ಲಾಟ್ ಇಟ್, ನಾಟ್ ನೀಡ್ ಟು ಮೋರ್ ದಟ್ ಫರ್ದರ್ ಈ ಕ್ಯಾಲ್ಕುಲೇಷನ್ ಮಾಡೋದ್ರಿಂದ ಎಕ್ಸ್ಪ್ರೆಷನ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಅಂತ ಹೇಳ್ತಾರೆ. ಸೊ ವಾಟ್ ವಿಲ್ ಮೀನ್ ಬೈ ಒಂದು ಲಾಗ್ ಫೇಸ್ ಮತ್ತೆ ಎಕ್ಸ್ಪೋನೆನ್ಷಿಯಲ್ ಫೇಸ್ ಅಂತ ಏನು ಅಂತ ಹೇಳ್ತಾರೆ. ಫಸ್ಟ್ ವಿ ಕಮ್ ಟು ದಟ್ ಲಾಗ್ ಫೇಸ್ ನ ವಿಷಯಕ್ಕೆ ಬರೋಣ. ಸೊ ಲಾಗ್ ಫೇಸ್ ಅಂದ್ರೆ ಏನು ಅಂದ್ರೆ ದ ಪೀರಿಯಡ್ ಆಫ್ ಅಡಾಪ್ಟೇಷನ್ ಆಫ್ ಆರ್ಗಾನಿಸಮ್ಸ್ ಟು ದಿ ನ್ಯೂ ಎನ್ವಿರಾನ್ಮೆಂಟ್. ಓಕೆ, the period of adaptation of organisms to the new environment. Okay, to the new environment ಅಂತ ಇದೆ. ಓಕೆ, ಸೊ ಏನೊಂದು ಲ್ಯಾಬ್ ಸ್ಪೇಸ್ ಅಂದ್ರೆ ಒಂದು ಪರ್ಟಿಕ್ಯುಲರ್ ಹ್ಯಾಬಿಟೇಟ್ ಅಲ್ಲಿ ಒಂದು ರೀತಿಯಾದ ಜೀವಿಗಳು ಬದುಕಲಿಕ್ಕೆ ಅಥವಾ ವಾಸಿಸಲಿಕ್ಕೆ ಶುರು ಮಾಡ್ತವೆ. ಶುರು ಮಾಡಿದಂತ ಒಂದು ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ಆ ಒಂದು ಪರ್ಟಿಕ್ಯುಲರ್ ಹ್ಯಾಬಿಟೇಟ್ಗೆ ದ ಆರ್ಗಾನಿಸಮ್ಸ್ ಅನ್ನೋದು ಅಡಾಪ್ಟ್ ಆಗಬೇಕು. ಸೊ ಅಡಾಪ್ಟ್ ಆಗಿದ್ದ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ಸೊ ಲ್ಯಾಬ್ ಫೇಸ್ ಏನಿದೆ ಆ ಒಂದು ಅಡಾಪ್ಟ್ ಆಗಿದ್ದ ಸಂದರ್ಭದಲ್ಲಿ ಯಾವುದೇ ರೀತಿಯಾದ ಇನ್ಕ್ರೀಸ್ ಇದೆ ಸುಮ್ಮನೆ ಫ್ರೀಕ್ವೆಂಟ್ ಆಗಿ ಸ್ವಲ್ಪನೇ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಫ್ರೀಕ್ವೆಂಟ್ ಆಗಿ ಇನ್ಕ್ರೀಸ್ ಅನ್ನ ನಾವು ಒಂದು ಪರ್ಟಿಕ್ಯುಲರ್ ಹ್ಯಾಬಿಟೇಟ್ ಅಲ್ಲಿ ಅಥವಾ ಪಾಪ್ಯುಲೇಷನ್ ಡೆನ್ಸಿಟಿ ನಾವು ಫ್ರೀಕ್ವೆಂಟ್ ಇನ್ಕ್ರೀಸ್ ಅನ್ನ ನೋಡ್ಲಿಕ್ಕೆ ಆಗಲ್ಲ ಅಂತ ಹೇಳ್ಬೋದು. ಸೊ ಅದನ್ನ ನಾವು ಲ್ಯಾಬ್ ಫೇಸ್ ಅಂತ ಕರಿತಾ ಹೋಗ್ತೀವಿ. ಏನಕ್ಕೆ ಅಂದ್ರೆ ಆ ಒಂದು ಪರ್ಟಿಕ್ಯುಲರ್ ಎನ್ವಿರಾನ್ಮೆಂಟ್ ಗೆ ಆ ಒಂದು ಆರ್ಗಾನಿಸಮ್ ಅನ್ನೋದು ಆಗ ತಾನೇ ಅಡಾಪ್ಟ್ ಆಗ್ತಾ ಹೋಗುತ್ತೆ. ಜಸ್ಟ್ ಒಂದು ಎರಡು ಆ ರೀತಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಫ್ರೀಕ್ವೆಂಟ್ ಆಗಿ ಏನು ಪಾಪ್ಯುಲೇಷನ್ ಡೆನ್ಸಿಟಿ ಇನ್ಕ್ರೀಸ್ ಆಗಲ್ಲ ಅಂತ ಹೇಳ್ತಾ ಹೋದ್ರು. ಸೊ ಅದನ್ನ ನಾವು ಲ್ಯಾಬ್ ಫೇಸ್ ಅಂತ ಹೇಳ್ತಾ ಹೋಗ್ತೀವಿ. ನೆಕ್ಸ್ಟ್ ಇನ್ನೊಂದು ಫೇಸ್ ನ ವಿಷಯಕ್ಕೆ ಹೋದ್ರೆ ಸೊ ವಾಟ್ ಔಟ್ ದಟ್ ಫ್ರೀಕ್ವೆಂಟ್ ಆಗಿ ಆಗಲ್ಲ ಅಂದ್ರೆ ಇಟ್ ಇಸ್ ನಥಿಂಗ್ ಬಟ್ ದಟ್ ವೆರಿ ಸ್ಲೋ ಪ್ರೋಸೆಸ್. ಇದು ತುಂಬಾನೇ ಸ್ಲೋ ಪ್ರೋಸೆಸ್ ಅಲ್ಲಿ ಆಗ್ತಾ ಹೋಗುತ್ತೆ ಅಂತ ನಾವು ಹೇಳ್ತಾ ಹೋಗ್ಬೋದು. ನೆಕ್ಸ್ಟ್ ಮತ್ತೊಂದು ಫೇಸ್ ನ ವಿಷಯಕ್ಕೆ ಹೋದ್ರೆ ಸೊ ಅಲ್ಲಿ ಎಕ್ಸ್ಪೋನೆನ್ಷಿಯಲ್ ಫೇಸ್ ಅಂತ ಕರೀತಾರೆ. ಓಕೆ, ಸೊ ಇಟ್ ಈಸ್ ಸೆಡ್ ಟು ಬಿ ಎಕ್ಸ್ಪೋನೆನ್ಷಿಯಲ್ ಫೇಸ್ ಅಂತ ಹೇಳ್ಬೋದು. ಸೊ ಈ ಒಂದು ಎಕ್ಸ್ಪೋನೆನ್ಷಿಯಲ್ ಫೇಸ್ ಅಂದ್ರೆ ಏನು ಅದ್ರ ಬಗ್ಗೆ ನಾವು ತಿಳ್ಕೊಳ್ತಾರೆ. ವಾಟ್ ಇಸ್ ಮತ್ತೆ ಎಕ್ಸ್ಪೋನೆನ್ಷಿಯಲ್ ಫೇಸ್ ಅಂದ್ರೆ there is a it is characterized by the rapid growth in the population. Okay, it is characterized by rapid growth in population. ಒಂದು ಪಾಪ್ಯುಲೇಷನ್ ಅಲ್ಲಿ rapid growth ಅನ್ನುವಂಥದ್ದು ಆಗ್ತಾ ಇದೆ. Okay, so rapid growth in population in which continues till the enough food is available. Okay, so ಈ ಒಂದು rapid growth ಅನ್ನುವಂಥದ್ದು continues till the food availability ಅಂತ ಹೇಳಿ availability ಅಂತ ಹೇಳ್ಬೋದು. ಸೊ ಈ ರೀತಿಯಾಗಿ ಎಕ್ಸ್ಪ್ರೆಷನ್ ಆಗಿ ಒಂದು ಏನದು ಗ್ರೋತ್ ಅಲ್ಲಿ ಹೇಳ್ತಾ ಹೋಗ್ತಾರೆ ಅಂತ ಹೇಳ್ಬೋದು. ಸೊ ಲ್ಯಾಬ್ ಫೇಸಲ್ಲಾದ್ರೆ ಆ ಒಂದು ಪರ್ಟಿಕ್ಯುಲರ್ ಹ್ಯಾಬಿಟೇಟ್ ಗೆ ಆರ್ಗಾನಿಸಮ್ಸ್ ಆಗ ತಾನೇ ಅಡಾಪ್ಟ್ ಆಗ್ತಿರುತ್ತೆ, ಟ್ರೈ ಮಾಡ್ತಾ ಇರುತ್ತೆ. ಓಕೆ, ಸೊ ಆ ಒಂದು ಟೈಮಲ್ಲಿ ಈ ಒಂದು ಪಾಪ್ಯುಲೇಷನ್ ಡೆನ್ಸಿಟಿ ಯಾವುದೇ ರೀತಿಯಾದ ಇನ್ಕ್ರೀಸ್ ಆಗಲ್ಲ ಅಂತ ನಾವು ಹೇಳ್ತಾ ಆಗ್ಬೋದು. ಬಟ್ ಇಲ್ಲಿ ಬರ್ತಿದ್ದಂಗೆ ಎಂಡ್ ಆಗುತ್ತೆ, ಅದನ್ನ ಎನ್ ನಾಟ್ ಅಂತ ನಾವು ಹೇಳ್ತಾ ಹೋಗ್ತೀವಿ. ಸೊ ಎನ್ ನಾಟ್ ಒಂದು ಪೀರಿಯಡ್ ಆಫ್ ಡೆನ್ಸಿಟಿ ಟೈಮ್ 0 ದಲ್ಲಿ ನಿಂತ್ಕೊಂಡಾದ್ಮೇಲೆ ಅಲ್ಲಿಂದ ಫ್ರೀಕ್ವೆಂಟ್ ಆಗಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಅದನ್ನ ನಾವು ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ಈ ಒಂದು ಎಕ್ಸ್ಪೋನೆನ್ಷಿಯಲ್ ಫೇಸ್ ಅಲ್ಲಿ ಏನಾಗುತ್ತೆ ಅಂತ ಹೇಳ್ತೇವೆ rapid growth in the population. Okay, population ಅಲ್ಲಿ rapid growth ಅನ್ನೋದು ಕಂಟಿನ್ಯೂ ಆಗ್ತಾನೆ ಹೋಗುತ್ತೆ. ಅದು ತಿರ್ಗಾ ಡಿಕ್ರೀಸ್ ಆಗಲ್ಲ ಅಥವಾ ಕಾನ್ಸ್ಟೆಂಟ್ ಆಗಿ ನಿಂತ್ಕೊಳ್ಳಲ್ಲ. ಎಲ್ಲಿವರೆಗೂ ಗ್ರೋತ್ ಆಗುತ್ತೆ ಅಂದ್ರೆ till the food availability, ಒಂದು ಪಾಪ್ಯುಲೇಷನ್ ಅಥವಾ ಒಂದು ಆರ್ಗಾನಿಸಮ್ಸ್ ಎಲ್ಲಿವರೆಗೂ ಫುಡ್ ಅವೈಲಬಿಲಿಟಿ ಅಥವಾ ಸ್ಪೇಸ್ ಅವೈಲಬಿಲಿಟಿ ಸಿಗ್ತಾ ಹೋಗುತ್ತೆ ಅಲ್ಲಿವರೆಗೂ ಅಷ್ಟೇ ಡಿಕ್ರೀಸ್ ಆಗ್ತಾನೆ ಇರುತ್ತೆ, ನಿಂತ್ಕೊಳ್ಳಲ್ಲ ಅಂತ ಹೇಳ್ತಾ ಹೋಗ್ತಾರೆ. ಸ್ಟಾರ್ಟಿಂಗ್ ಅಲ್ಲಿ ಮಾತ್ರ ಅಡಾಪ್ಟ್ ಆಗಕ್ಕೆ ಸ್ಲೋ ಪ್ರೋಸೆಸ್, ಆಮೇಲೆ ಅದು ಎಕ್ಸ್ಪೋನೆನ್ಷಿಯಲ್ ರ್ಯಾಪಿಡ್ ಆಗಿ ಗ್ರೋತ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಇವೆರಡನ್ನ ಅನಾಲಿಸಿಸ್ ಮಾಡಿ ಪ್ಲಾಟ್ ಮಾಡಿದಾಗ ಇಟ್ ಜೆ ಶೇಪ್ ಕರ್ವ್ ಅನ್ನ ಕೊಡುತ್ತೆ ಅಂತ ಹೇಳ್ತಾ ಹೋಗ್ತಾರೆ. ಸೊ ಇದನ್ನ ನಾವು ಜಿಯೋಮೆಟ್ರಿಕ್ ಗ್ರೋತ್ ಅಂಡ್ ದಿ ಪಾಪ್ಯುಲೇಷನ್ ಡೆನ್ಸಿಟಿ ಅಂತ ಒಂದು ಮಾಡೆಲ್ ಅಂತ ನಾವು ಹೇಳ್ತಾ ಹೋಗ್ತೀವಿ. ಓಕೆ,
ಓಕೆ. ಸೊ ದಿಸ್ ಈಸ್ ಅಬೌಟ್ ದಟ್ ಥರ್ಡ್ ಗ್ರೋತ್ ಮಾಡೆಲ್ ಅಂತ ನಾವು ಹೇಳ್ಬೋದು. ಓಕೆ. ಸೊ ಏನಂದ್ರೆ ಪಾಪ್ಯುಲೇಷನ್ ಗ್ರೋತ್ ಅಲ್ಲಿ ಬರ್ತಕ್ಕಂಥ ಥರ್ಡ್ ಗ್ರೋತ್ ಮಾಡೆಲ್ ಅಂತ ನಾವು ಹೇಳ್ತಾ ಹೋಗ್ತೀವಿ. ಸೊ ಈ ಒಂದು ಮಾಡೆಲ್ ಪ್ರಕಾರ ಇಟ್ ಈಸ್ ನೇಮ್ಡ್ ಆಸ್ ಲಾಜಿಸ್ಟಿಕ್ ಗ್ರೋತ್ ಆರ್ ಸಿಗ್ಮಾಯ್ಡ್ ಗ್ರೋತ್ ಅಂತ ಕರೀತಾ ಹೋಗ್ತೀವಿ. ಓಕೆ. ಸೊ ಇಟ್ ಈಸ್ ಪ್ರೊನೌನ್ಸ್ಡ್ ಆಸ್ ಲಾಜಿಸ್ಟಿಕ್ ಗ್ರೋತ್ ಆರ್ ಸಿಗ್ಮಾಯ್ಡ್ ಗ್ರೋತ್ ಅಂತ ಹೇಳ್ತಾ ಹೋಗ್ತೀವಿ. ಈ ಒಂದು ಲಾಜಿಸ್ಟಿಕ್ ಗ್ರೋತ್ ಅಥವಾ ಏನೊಂದು ಸಿಗ್ಮಾಯ್ಡ್ ಗ್ರೋತ್ ನ ಬಗ್ಗೆ ಹೇಳ್ತಾವ್ರೆ. ಸೊ ಇದನ್ನ ಈ ಒಂದು ಗ್ರಾಫ್ ನ ನಾವು ಯಾವ ರೀತಿಯಾಗಿ ಒಂದು ಪ್ಲಾಟ್ ಮಾಡ್ತಾ ರೆಪ್ರೆಸೆಂಟ್ ಮಾಡ್ತೀವಿ ಅಂದ್ರೆ ದ ಪಾಪ್ಯುಲೇಷನ್ size according to the time. Okay, so population size ಅಲ್ಲಿ according to time ಅಲ್ಲಿ population size ಅಲ್ಲಿ ಯಾವ ರೀತಿಯಾದ ಒಂದು ವೇರಿಯೇಷನ್ ಆಗುತ್ತೆ, ಯಾವ ಫೇಸ್ ಅಲ್ಲಿ ಎಷ್ಟು ನಂಬರ್ ಆಫ್ ಪಾಪ್ಯುಲೇಷನ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ಸೊ ಯಾವ ಒಂದು ಟೈಮ್ ಅಲ್ಲಿ ಯಾವ ಒಂದು ಫೇಸ್ ಅಲ್ಲಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಪಾಪ್ಯುಲೇಷನ್ ಇನ್ಕ್ರೀಸ್ ಆಗುತ್ತೆ ಅಂತ ಎಕ್ಸ್ಪ್ರೆಷನ್ ನ ಕೊಡ್ತಾ ಹೋಗ್ತಾರೆ. ಓಕೆ. ಸೊ ಈ ಒಂದು ಗ್ರೋತ್ ಮಾಡೆಲ್ ಬಗ್ಗೆ ತಿಳ್ಕೊಳ್ತಾರೆ. ಸೊ ಏನಿದೆಯಾ, ಸೊ 1 2 3 4 5. ಓಕೆ. ಸೊ 5 ರೀತಿಯಾದ ಫೇಸ್ ನಾವು ಮೆನ್ಷನ್ ಮಾಡ್ತೀವಿ. ಸೊ ಫಸ್ಟ್ ಅನ್ನ ನಾವು ಲ್ಯಾಕ್ ಫೇಸ್ ಅಂತ ಕರಿತಾ ಹೋಗ್ತೀವಿ. ಸೊ ವಾಟ್ ಆರ್ ದ ಜಿಯೋಮೆಟ್ರಿಕ್ ಗ್ರೋತ್ ಅಲ್ಲಿ ಅಲ್ಲ ಲ್ಯಾಕ್ ಫೇಸ್ ನ ಬಗ್ಗೆ ನಾವು ತಿಳ್ಕೊಂಡಿವಿ. ಇಟ್ ಮೀನ್ಸ್ ದಟ್ ಒಂದು ಪರ್ಟಿಕ್ಯುಲರ್ ಹ್ಯಾಬಿಟೇಟ್ ಗೆ ಒಂದು ಪಾಪ್ಯುಲೇಷನ್ ಬರೋದು ಅಕ್ಲಾಮಟೈಸ್ ಆಗ್ತಾ ಅಡಾಪ್ಟೇಷನ್ ಆಗ್ತಾ ಹೋಗ್ಬೇಕು. ಸೊ ನೆಕ್ಸ್ಟ್ ದಟ್ ಪಾಸಿಟಿವ್ ಆಕ್ಸಲರೇಷನ್ ಫೇಸ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ಲ್ಯಾಕ್ ಫೇಸ್ ಆಗ್ತಿದೆ ಬರ್ತಕ್ಕಂಥದ್ದು ಪಾಸಿಟಿವ್ ಆಕ್ಸಲರೇಷನ್ ಫೇಸ್ ಅಂತ ಹೇಳ್ಬೋದು. ಇದೊಂದು ಸ್ವಲ್ಪನೇ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ದಟ್ ಥರ್ಡ್ ಒನ್ ಇಸ್ ನೆಗೆಟಿವ್ ಆಕ್ಸಲರೇಷನ್ ಫೇಸ್ ಅಂತ ಹೇಳ್ತಾ ಹೋಗ್ತೀವಿ. ಈ ಒಂದು ಥರ್ಡ್ ಒನ್ ಅಲ್ಲಿ ಸೊ ಪಾಸಿಟಿವ್ ಗಿಂತ ನೆಗೆಟಿವ್ ನಲ್ಲಿ ಹೆಚ್ಚಿನ ಪ್ರಮಾಣವಾಗಿ ಒಂದು ಇನ್ಕ್ರೀಸ್ ಆಗುತ್ತೆ ಅಂತ ನಾವು ಹೇಳ್ತಾ ಹೋಗ್ಬೋದು. ಸೊ ನೆಕ್ಸ್ಟ್ ದಟ್ ಥರ್ಡ್ ಒನ್ ಅನ್ನ ನಾವು ಎಕ್ಸ್ಪೋನೆನ್ಷಿಯಲ್ ಫೇಸ್ ಅಂತ ಥರ್ಡ್ ಒನ್ ನಾವು ಎಕ್ಸ್ಪೋನೆನ್ಷಿಯಲ್ ಫೇಸ್ ಅಂತ ಹೇಳ್ತಾ ಹೋಗ್ತೀವಿ. ಐ ಆಮ್ ಸಾರಿ. So third one is nothing but that exponential phase anta helಬೋದು. Okay. So third one is exponential phase ಅಂತ ಕರಿತೀವಿ. ಸೊ ಈ ಒಂದು ಎಕ್ಸ್ಪೋನೆನ್ಷಿಯಲ್ ಫೇಸ್ ನ ಟೈಮ್ ಅಲ್ಲಿ ಫ್ರೀಕ್ವೆಂಟ್ ಆಗಿ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಫೋರ್ತ್ ಒನ್ ಅನ್ನ ನಾವು ನೆಗೆಟಿವ್ ಆಕ್ಸಲರೇಷನ್ ಫೇಸ್ ಅಂತ ಕರಿತೀವಿ. ಓಕೆ. ಸೊ ಯಾವಾಗ ಒಂದು ನೆಗೆಟಿವ್ ಆಕ್ಸಲರೇಷನ್ ಫೇಸ್ ಬರುತ್ತೆ, ಸೊ ಫ್ರೀಕ್ವೆಂಟ್ ಆಗಿ ಇನ್ಕ್ರೀಸ್ ಆಗ್ತಾ ಇದ್ದಂತ ಒಂದು ಪಾಪ್ಯುಲೇಷನ್ ಅಲ್ಲಿಗೆ ಸ್ವಲ್ಪನೇ ಕಮ್ಮಿ ಆಗಿ ಕಾನ್ಸ್ಟೆಂಟ್ ಆಗಿ ನಿಂತ್ಕೊಳ್ಳಿಕ್ಕೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಅದನ್ನ ನಾವು ನೆಗೆಟಿವ್ ಆಕ್ಸಲರೇಷನ್ ಫೇಸ್ ಅಂತ ಹೇಳ್ಬೋದು. ಸೊ ಫಿಫ್ತ್ ಒನ್ ಗೆ ಬಂದ್ರೆ ಸ್ಟೇಷನರಿ ಫೇಸ್ ಅಂತ ಕರಿತೀವಿ. ಸ್ಟೇಷನರಿ ಅಥವಾ ಕಾನ್ಸ್ಟೆಂಟ್ ಆಗಿ ನಿಂತ್ಕೊಳ್ಳುತ್ತೆ, ಪಾಪ್ಯುಲೇಷನ್ ಸೈಜ್ ಅಲ್ಲಿ ಯಾವುದೇ ರೀತಿಯಾದ ಒಂದು ಇನ್ಕ್ರೀಸ್ ಆಗಲ್ಲ ಅಂತ ಹೇಳ್ತಾ ಓಕೆ. ಸೊ ಈ ರೀತಿಯ ಒಂದು ಪಾಪ್ಯುಲೇಷನ್ ಸೈಜ್ ಒಂದೊಂದು ಡಿಫ್ರೆಂಟ್ ವೇಸ್ ಅಲ್ಲಿ ಯಾವ ರೀತಿ ಇನ್ಕ್ರೀಸ್ ಆಗುತ್ತೆ ಅಥವಾ ವೇರಿಯೇಷನ್ ಆಗುತ್ತೆ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಈ ಒಂದು ಗ್ರೋತ್ ಇದೆ. ಲಾಜಿಸ್ಟಿಕ್ ಗ್ರೋತ್ ಅಥವಾ ಸಿಗ್ಮಾಯ್ಡ್ ಗ್ರೋತ್ ಅಂತ ಕರಿತಾ ಹೋಗ್ತೀವಿ. Okay, first one is that phase, second one is the positive acceleration phase, exponential phase, third one, fourth one is the negative acceleration phase, fifth one is the stationary phase ಅಂತ ಹೇಳ್ತಾ ಹೋಗ್ಬೋದು. ಸೊ ಏನಕ್ಕೆ ಈ ಒಂದು ಪ್ರೋಸೆಸ್ ನ ಏನಕ್ಕೆ ಒಂದು ಪ್ಲಾಟಿಂಗ್ ನ ಮಾಡ್ತಿದ್ದಾರೆ, ಲಾಜಿಸ್ಟಿಕ್ ಗ್ರೋತ್ ಅಥವಾ ಸಿಗ್ಮಾಯ್ಡ್ ಗ್ರೋತ್ ಅಂದ್ರೆ ಏನು ಅಂತ ನಾವು ತಿಳ್ಕೊಳ್ತಾವ್ರೆ. ಸೊ ಇನ್ ನೇಚರ್ ಅನ್ಲಿಮಿಟೆಡ್ ರಿಸೋರ್ಸಸ್ ವಿಲ್ ಬಿ ಪರ್ಮಿಟ್ ಫಾರ್ ದಿ ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ಆಫ್ ದಿ ಪಾಪ್ಯುಲೇಷನ್. ಓಕೆ. ಸೊ ಇನ್ ನೇಚರ್ unlimited resources in nature, unlimited resources leads to the exponential growth of the population anta ಹೇಳ್ತಾರೆ. Okay, so resources leads to exponential growth in population. Okay, so ಒಂದು ಪರ್ಟಿಕ್ಯುಲರ್ ಹ್ಯಾಬಿಟೇಟ್ ಅಲ್ಲಿ ಸೊ ಎಲ್ಲಿವರೆಗೂ ಅನ್ಲಿಮಿಟೆಡ್ ರಿಸೋರ್ಸಸ್ ಸಿಗ್ತಾ ಹೋಗುತ್ತೆ ಅಲ್ಲಿವರೆಗೂ ಕೂಡ ಅಷ್ಟೇ ಎಕ್ಸ್ಪೋನೆನ್ಷಿಯಲ್ ರ್ಯಾಪಿಡ್ ಆಗಿ ಒಂದು ಪಾಪ್ಯುಲೇಷನ್ ಅನ್ನೋದು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಇದಾಗ್ತಿದ್ದಂಗೆ ಇವೆಂಚುಯಲಿ ದ ಫಿಟ್ಟೆಸ್ಟ್ ಇಂಡಿವಿಜುವಲ್ ಸರ್ವೈವ್ ಅಂಡ್ ರಿಪ್ರೊಡ್ಯೂಸ್ ದಿ ರಿಕಾರ್ಡ್ ಲಿಮಿಟ್ ಆಸ್ ಕ್ಯಾರಿಂಗ್ ಕೆಪಾಸಿಟಿ ಅಂತ ನಾವು ಕರೀತಾ ಹೋಗ್ತೀವಿ. ಸೊ ವಾಟ್ ಎವರ್ ದಟ್ ನೆಕ್ಸ್ಟ್ ಒಂದು ಪ್ರೋಸೆಸ್ ಬಗ್ಗೆ ಹೇಳ್ತಾರೆ. ಅನ್ಲಿಮಿಟೆಡ್ ಏನೊಂದು ರಿಸರ್ವ್ ಸಿಗ್ತಾ ಹೋಗುತ್ತೆ ಅಲ್ಲಿವರೆಗೂ ಕೂಡ ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ಆಗ್ತಾ ಹೋಗುತ್ತೆ. ಸೊ ಅದಾಗಿ ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ಆಗ್ತಿದೆ ನೆಕ್ಸ್ಟ್ ಎರಡು ಫೇಸ್ ಸ್ಟಾರ್ಟ್ ಆಗುತ್ತೆ, ನೆಗೆಟಿವ್ ಆಕ್ಸಲರೇಷನ್ ಫೇಸ್ ಮತ್ತೆ ಸ್ಟೇಷನರಿ ಫೇಸ್ ಅಂತ ಕರೀತಾ ಓಕೆ. ಸೊ ನೆಗೆಟಿವ್ ಆಕ್ಸಲರೇಷನ್ ಫೇಸ್ ಅಥವಾ ಸ್ಟೇಷನರಿ ಫೇಸ್ ಬರ್ತಿದಾಗೆ ಆ ಒಂದು ಪರ್ಟಿಕ್ಯುಲರ್ ಹ್ಯಾಬಿಟೇಟ್ ಗೆ
ಫಿಟೆಡ್. ಓಕೆ, ಸೊ ಫಿಟೆಡ್ ಇಂಡಿವಿಜುವಲ್ಸ್ ಆಗುತ್ತೆ ಅಂತ ಹೇಳ್ಬೋದು. ಆ ಒಂದು ಪರ್ಟಿಕ್ಯುಲರ್ ಹ್ಯಾಬಿಟೇಟ್ ಗೆ ಒಂದು ಇಂಡಿವಿಜುವಲ್ಸ್ ಗಳ ಒಂದು ಪಾಪ್ಯುಲೇಷನ್ ಅಥವಾ ಡೆನ್ಸಿಟಿ ಅನ್ನೋದು ಫಿಟ್ ಆಗಿ ನಿಂತ್ಕೊಳ್ಳುತ್ತೆ. ಅಲ್ಲಿಗೆ ನಿಂತ್ಕೊಂಡು ಸೊ ಏನೊಂದು ಕಾನ್ಸ್ಟೆಂಟ್ ಆಗಿ ಮೇಂಟೆನೆನ್ಸ್ ಅನ್ನ ಮಾಡ್ತಾ ಹೋಗುತ್ತೆ ಅಂತ ಹೇಳ್ತಾರೆ. ಸೊ ಈ ರೀತಿಯ ಕಾನ್ಸ್ಟೆಂಟ್ ಆಗಿ ಮೇಂಟೈನ್ ಮಾಡ್ತಕ್ಕಂಥ ಒಂದು ಪ್ರೋಸೆಸ್ ನ ಒಂದು ಲಿಮಿಟ್ ಅನ್ನ ಓಕೆ ಸೊ ಇಲ್ಲಿ ಬರ್ತಿದಾಗ ಇದು ಹಿಂಗೇನೆ ಎಕ್ಸ್ಟೆಂಡ್ ಆಗ್ತಾ ಹೋಗುದು ಹಾಗಂತ ಹೇಳಕ್ಕಾಗಲ್ಲ. ಸೊ ಸ್ಟೇಷನರಿ ಫೇಸ್ ಆಗ್ತಿದೆ. ನೆಕ್ಸ್ಟ್ ಒಂದು ಪ್ರೋಸೆಸ್ ಆಗ್ತಾ ಇದೆ ನಾವು ಕ್ಯಾರಿಯಿಂಗ್ ಕೆಪಾಸಿಟಿ ಅಂತ ಕರೀತೀವಿ. ಓಕೆ, ಇಟ್ ಈಸ್ said to be carrying capacity ಅಂತ ಹೇಳ್ಬೋದು. ಸೊ ಈ ಒಂದು ಕ್ಯಾರಿಯಿಂಗ್ ಕೆಪಾಸಿಟಿನ ಕೆ ಅಂತಕ್ಕಂಥ ವರ್ಡ್ ಅಲ್ಲಿ ಮೆನ್ಷನ್ ಮಾಡ್ತೀವಿ ಅಂತ ಹೇಳ್ತಾರೆ. ಸೊ ಈ ರೀತಿಯಾಗಿ ಒಂದು ಪಾಪ್ಯುಲೇಷನ್ ಅನ್ನೋದು ಯಾವ ರೀತಿ ಇನ್ಕ್ರೀಸ್ ಆಗ್ತದೆ ಅಥವಾ ಡಿಕ್ರೀಸ್ ಆಗುತ್ತೆ ಅದನ್ನ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಈ ಒಂದು 3 ರೀತಿಯಾದ ಮಾಡೆಲ್ಸ್ ಗಳು ಬಂದಿದೆ ಅಂತ ನಾವು ಹೇಳ್ತಾ ಹೋಗ್ಬೋದು. ಓಕೆ, ಸೊ ಈ 3 ರೀತಿಯಾದ ಒಂದು ಮಾಡೆಲ್ಸ್ ಗಳ ಬಗ್ಗೆ ನಾವು ತಿಳ್ಕೊಳ್ತಾ ಹೋದ್ರೆ ಸೊ ವಾಟ್ ಎವರ್ ದಟ್ ಸೊ ಈ ಒಂದು ಫಸ್ಟ್ ಏನೊಂದು ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ಏನಿದೆ ಪಾಪ್ಯುಲೇಷನ್ ಡೆನ್ಸಿಟಿ ರಿಪ್ರೆಸೆಂಟೇಷನ್ ದಿ ಟೈಮ್ ಒಂದು ಪರ್ಟಿಕ್ಯುಲರ್ ಟೈಮ್ ಅಲ್ಲಿ ಯಾವ ರೀತಿಯಾದ ಪಾಪ್ಯುಲೇಷನ್ ಡೆನ್ಸಿಟಿ ವೇರಿಯೇಷನ್ ಆಗುತ್ತೆ ಅದನ್ನ ಅಥವಾ ಅದನ್ನ ರೆಪ್ರೆಸೆಂಟ್ ಮಾಡ್ಲಿಕ್ಕೆ ಅಂತ ಹೇಳ್ತಾರೆ. ಫಸ್ಟ್ ರಾಪಿಡ್ ಆಗಿ ಇನ್ಕ್ರೀಸ್ ಆಗುತ್ತೆ, ಇನ್ನೊಂದು ಬಂದು ಇನ್ಕ್ರೀಸ್ ಆಗಿ ಕಾನ್ಸ್ಟೆಂಟ್ ಆಗಿ ಒಂದು ಕ್ಯಾರಿಂಗ್ ಕೆಪಾಸಿಟಿ ಬಗ್ಗೆ ಕಾನ್ಸ್ಟೆಂಟ್ ಆಗಿ ನಿಂತ್ಕೊಂಡ್ರೆ ಅದನ್ನ ನಾವು ಎಕ್ಸ್ಪ್ರೆಷನ್ ಗ್ರೋತ್ ಅಂತೀವಿ. ಎಕ್ಸ್ಪ್ರೆಷನ್ ಗ್ರೋತ್ ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ಏನ್ ಎಕ್ಸ್ಪ್ಲೈನ್ ಮಾಡುತ್ತೆ ಅಂದ್ರೆ ಎಲ್ಲಿವರೆಗೂ ಫುಡ್ ಮತ್ತೆ ಸ್ಪೇಸ್ ಅವೈಲಬಿಲಿಟಿ ಇರುತ್ತೆ ಸೊ ಅಲ್ಲಿವರೆಗೂ ಅಷ್ಟೇ ಪಾಪ್ಯುಲೇಷನ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ಅದಾದ್ಮೇಲೆ ಕಾನ್ಸ್ಟೆಂಟ್ ಆಗಿ ನಿಂತ್ಕೊಳ್ಳುತ್ತೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಸೆಕೆಂಡ್ ಒಂದು ಇದಕ್ಕೆ ಬಂದ್ರೆ ಮಾಡೆಲ್ಗೆ ಬಂದ್ರೆ ಗ್ರೋತ್ ಜಿಯೋಮೆಟ್ರಿಕ್ ಗ್ರೋತ್ ಅಂತ ಹೇಳ್ತೀವಿ. ಸೊ ಜಿಯೋಮೆಟ್ರಿಕ್ ಗ್ರೋತ್ ಅಲ್ಲಿ ಫಸ್ಟ್ ಏನೇನು ಎಕ್ಸ್ಪ್ಲೈನ್ ಮಾಡುತ್ತೆ ಅಂತಾರೆ ಇಟ್ ವಾಸ್ ಎಕ್ಸ್ಪ್ಲೈನ್ ಮಾಡಿ ನಂಬರ್ ಆಫ್ ಆರ್ಗನಿಸಮ್ಸ್ ರಿಲೇಟೆಡ್ ಟು ದಿ ಟೈಮ್ ಒಂದು ಪರ್ಟಿಕ್ಯುಲರ್ ಟೈಮ್ ಅಲ್ಲಿ ನಂಬರ್ ಆಫ್ ಆರ್ಗನಿಸಮ್ಸ್ ಏನಾಗುತ್ತೆ ಅದನ್ನ ಎಕ್ಸ್ಪ್ಲನೇಷನ್ ನ ಕೊಡ್ತಾ ಹೋಗುತ್ತೆ ಅಂತ ನಾವು ಹೇಳ್ತಾ ಹೋಗ್ಬೋದು. ಸೊ ಈ ಒಂದು ನಂಬರ್ ಆಫ್ ಆರ್ಗನಿಸಮ್ಸ್ ಬಗ್ಗೆ ಹೇಳ್ತಾ ಹೋದ್ರೆ ಸೊ ಜಿಯೋಮೆಟ್ರಿಕ್ ಗ್ರೋತ್ ಅಲ್ಲಿ 2 ರೀತಿಯ ಫೇಸ್ ಬರುತ್ತೆ, ಒಂದು ಲ್ಯಾಗ್ ಫೇಸ್ ಮತ್ತೆ ಎಕ್ಸ್ಪೋನೆನ್ಷಿಯಲ್ ಫೇಸ್ ಅಂತ ಹೇಳ್ತಾ ಹೋದ್ರು. ಸೊ ಈ ಒಂದು ಲ್ಯಾಗ್ ಫೇಸ್ ಅಥವಾ ಎಕ್ಸ್ಪೋನೆನ್ಷಿಯಲ್ ಫೇಸ್ ನ ಬಗ್ಗೆ ನಾವು ಡಿಸ್ಕಷನ್ ಅಥವಾ ಎಕ್ಸ್ಪ್ರೆಷನ್ ಮಾಡ್ತಾ ಹೋದ್ರೆ ಫಸ್ಟ್ ಒಂದು ಪರ್ಟಿಕ್ಯುಲರ್ ಹ್ಯಾಬಿಟೇಟ್ ಗೆ ಆರ್ಗನಿಸಮ್ ಪಾಪ್ಯುಲೇಷನ್ ಅಕ್ರಮಣೆ ಅಥವಾ ಅಡಾಪ್ಟೇಷನ್ ಆಗ್ತಾ ಹೋಗುತ್ತೆ, ಅಡಾಪ್ಟ್ ಆಗ್ತಿದ್ದಂಗೆ ರಾಪಿಡ್ ಆಗಿ ಇನ್ಕ್ರೀಸ್ ಆಗುತ್ತೆ ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ಅಲ್ಲಿ ಅಂತ ಹೇಳ್ತಾ ಹೋಗ್ತಾರೆ. ಸೊ ಏನೊಂದು ಎಕ್ಸ್ಪೋನೆನ್ಷಿಯಲ್ ಫೇಸ್ ಅಲ್ಲಿ ರಾಪಿಡ್ ಆಗಿ ಇನ್ಕ್ರೀಸ್ ಆಗ್ತಾ ಇದ್ದೀವಿ ಅದು ಒಂದು ಶೇಪ್ ಒಂದು ಜೆ ಅಂತಕ್ಕಂಥ ಒಂದು ಶೇಪ್ ಬರುತ್ತೆ. ಸೊ ಅದನ್ನ ನಾವು ಜೆ ಶೇಪ್ ಕರ್ವ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಇದರ ಲಾಜಿಸ್ಟಿಕ್ ಗ್ರೋತ್ ಅಥವಾ ಜಿಯೋಮೆಟ್ರಿಕ್ ಸಿಗ್ಮಾಯ್ಡ್ ಗ್ರೋತ್ ಅಂತ ಹೇಳ್ತಾ ಹೋಗ್ತೀವಿ. ಈ ಒಂದು ಸಿಗ್ಮಾಯ್ಡ್ ಗ್ರೋತ್ ಅಥವಾ ಏನೊಂದು ಲಾಜಿಸ್ಟಿಕ್ ಗ್ರೋತ್ ಏನ್ ಮಾಡ್ತಾ ಹೋಗುತ್ತೆ ಅಂದ್ರೆ ಸೊ ಆಲ್ರೆಡಿ ಅದು ಕೂಡ ಅದನ್ನ ಎಕ್ಸ್ಪ್ಲನೇಷನ್ ಮಾಡ್ತಾ ಹೋಗುತ್ತೆ. ಸೊ ಅನ್ಲಿಮಿಟೆಡ್ ರಿಸೋರ್ಸಸ್ ಪರ್ಮಿಟ್ ಎಲ್ಲಿ ಮಾಡ್ತಾ ಹೋಗುತ್ತೆ ಎಲ್ಲಿವರೆಗೂ ಅಂದ್ರೆ ನಮಗೆ ಅನ್ಲಿಮಿಟೆಡ್ ರಿಸೋರ್ಸಸ್ ಸಿಗೋವರೆಗೂ ಕೂಡ ಅಷ್ಟೇ ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ನ ಒಂದು ರೂಪದಲ್ಲಿ ಪಾಪ್ಯುಲೇಷನ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅದಾಗ್ತಿದಂಗೆ ಆ ಒಂದು ಪರ್ಟಿಕ್ಯುಲರ್ ಹ್ಯಾಬಿಟೇಟ್ ಗೆ ಅನಿಮಲ್ಸ್ ಗಳು ಫಿಟ್ ಆಗ್ತಿದಂಗೆ ನೆಕ್ಸ್ಟ್ ನೆಗೆಟಿವ್ ಆಗ್ರೇಷನ್ ಫೇಸ್ ಇಟ್ ಮೀನ್ಸ್ ದಟ್ ಕಮ್ಮಿ ಆಗಲ್ಲ ಕಾನ್ಸ್ಟೆನ್ಸಿ ನ ಮೇಂಟೈನ್ ಮಾಡುತ್ತೆ ಅಂತ ಹೇಳ್ತಾ ಹೋಗ್ಬೋದು. ಸೊ ಈ ರೀತಿಯಾಗಿ ಒಂದು ಪಾಪ್ಯುಲೇಷನ್ ಇದು ಪಾಪ್ಯುಲೇಷನ್ ಸೈಜ್ ರಿಲೇಟೆಡ್ ಟು ದಿ ಟೈಮ್ ನ ಎಕ್ಸ್ಪ್ಲೈನ್ ಮಾಡುತ್ತೆ. ಸಿಗ್ಮಾಯ್ಡ್ ಗ್ರೋತ್ ಅನ್ನೋದು ಜೆ ಶೇಪ್ಡ್ ಗ್ರೋತ್ ಅನ್ನೋದು ನಂಬರ್ ಆಫ್ ಆರ್ಗನಿಸಮ್ಸ್ ರಿಲೇಟೆಡ್ ಟು ದಿ ಟೈಮ್ ಅನ್ನೋದನ್ನ ಎಕ್ಸ್ಪ್ಲನೇಷನ್ ಕೊಡ್ತಾ ಹೋಗುತ್ತೆ. ಸೊ ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ಅನ್ನೋದು ಸೊ ಪಾಪ್ಯುಲೇಷನ್ ಡೆನ್ಸಿಟಿ ರಿಲೇಟೆಡ್ ಟು ದಿ ಟೈಮ್ ಅನ್ನ ಎಕ್ಸ್ಪ್ಲನೇಷನ್ ಮಾಡ್ತಾ ಹೋಗುತ್ತೆ ಅಂತ ಹೇಳೋದು. ಸೊ 3 ರೀತಿಯಾದ ಒಂದು ಗ್ರೋತ್ ಮಾಡಲ್ಸ್ ಕೂಡ ಅಷ್ಟೇ 2 ಮಾರ್ಕ್ಸ್ ಅಥವಾ 3 ಮಾರ್ಕ್ಸ್ ಗೆ ಎಲ್ಲರೂ ಒಂದನ್ನ ಕೇಳ್ತಾರೆ. ಸೊ ವಿ ಹ್ಯಾವ್ ಟು ಮೆನ್ಷನ್ ಇಟ್ ಅಂಡ್ ಹ್ಯಾವ್ ಟು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಪ್ಲಾಟಿಂಗ್ ನ ಮಾಡಬೇಕಾಗುತ್ತೆ, ಒಂದು ಡಯಾಗ್ರಾಮ್ ಬರಬೇಕಾಗುತ್ತೆ. ನೆಕ್ಸ್ಟ್ ಇದ್ರ ಬಗ್ಗೆ ಒಂದು 2 ಪಾಯಿಂಟ್ಸ್ ನ ಬರುತ್ತೆ ಸಾಕು. Okay, so these are the 3 major growth models in the population growth ಅಂತ